ಮಿತ್ರರೇ ಕರೆನ್ಸಿ ನೋಟಿನ ಈ ಕಥೆಯನ್ನು ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ ಕರೆನ್ಸಿ ನೋಟಿನ ಈ ಕಥೆಯನ್ನು. ಓ ಎಲ್ಲಿಂದ ಬಂತು, ಯಾರೋ ಮಾಡಿದರು, ಯಾರೋ ಇಳಿಸಿದರು, ಯಾರೋ ಮುದ್ರಿಸಿದರು, ನಿಮ್ಮ ಬಳಿಗೆ ಅದು ಹೇಗೆ ಬಂತು, ಹೇಗೆ ಬಂತು? ಇದೆಯ ಸರಕಾರದ ಬ್ಯಾಂಕ್, ಇದೆಯ ಬ್ಯಾಂಕ್ಗಳ ಬ್ಯಾಂಕ್, ಇದೆಯ ಸರಕಾರದ ಬ್ಯಾಂಕ್, ಇದೆಯ ಬ್ಯಾಂಕ್ಗಳ ಬ್ಯಾಂಕ್. ಭಾರತೀಯ ರಿಸರ್ವ್ ಬ್ಯಾಂಕ್ ಅನಿಸಿದೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನಿಸಿದೆ. ಅವರಿಗೆ ದೊರಕಿತು ಜವಾಬ್ದಾರಿ, ಹಣ ಬೆಲೆ ಸ್ಥಿರವಾಗಿ ಇರಿಸುವುದು, ಸದಾ ದೇಶದ ಹಿತದಲ್ಲಿ ಹಣ ಋಣ ಪರಿಚಾಲನೆಯದು. ಅವರಿಗೆ ದೊರಕಿತು ಜವಾಬ್ದಾರಿ, ಹಣ ಬೆಲೆ ಸ್ಥಿರವಾಗಿ ಇರಿಸುವುದು, ಸದಾ ದೇಶದ ಹಿತದಲ್ಲಿ ಹಣ ಋಣ ಪರಿಚಾಲನೆಯದು. ಪ್ರಯತ್ನವರು ಮಾಡುವರು ವಿಕಾಸದಲ್ಲಿ ಎಲ್ಲರನ್ನು ಸೇರಿಸಲು, ಉತ್ಪಾದನಾ ಗತಿವಿಧಿಗಳಿಗಾಗಿ ಉದ್ಯಮೋನ್ಮುಖಿ ಕ್ಷೇತ್ರಗಳಲ್ಲಾಗಲಿ ಋಣ ಪ್ರವಾಹ ಸತತ. ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ ರಿಸರ್ವ್ ಬ್ಯಾಂಕಿನ ಕಥೆ ಇದೆ. ಹೋ ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ ರಿಸರ್ವ್ ಬ್ಯಾಂಕಿನ ಕಥೆ ಇದೆ. ಆರ್ಥಿಕ ಸ್ಥಿರತೆ ಶಾಶ್ವತವಿಡುವುದು ಧ್ಯೇಯವೇ ಅವರದು, ನಿಮ್ಮ ಠೇವಣಿ ಸುರಕ್ಷಿತ ಮಾಡುವುದು ಉದ್ದೇಶವೇ ಅವರದು. ಆರ್ಥಿಕ ಸ್ಥಿರತೆ ಶಾಶ್ವತವಿಡುವುದು ಧ್ಯೇಯವೇ ಅವರದು, ನಿಮ್ಮ ಠೇವಣಿ ಸುರಕ್ಷಿತ ಮಾಡುವುದು ಉದ್ದೇಶವೇ ಅವರದು. ಬೆಲೆಗಳನ್ನು ಸ್ಥಿರವಾಗಿರಿಸಲು ಎಲ್ಲ ಪ್ರಯತ್ನ ಮಾಡುವರು, ಕುಟುಂಬದ ಭವಿಷ್ಯಕ್ಕಾಗಿ ನೀವು ವಿನಿಯೋಜನೆ ಮಾಡಬಹುದು, ಯೋಜನೆ ತಯಾರಿಸಬಹುದು. ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ ರಿಸರ್ವ್ ಬ್ಯಾಂಕಿನ ಕಥೆ ಇದೆ. ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ ರಿಸರ್ವ್ ಬ್ಯಾಂಕಿನ ಕಥೆ ಇದೆ. ಜವಾಬ್ದಾರ ಮಾಡುವುದರಲ್ಲಿ ಇದೇ ಪ್ರಯಾಸ ಅವರದು, ಧನ ವ್ಯವಸ್ಥೆಯಲ್ಲಿ ಎಲ್ಲರೂ ಒಟ್ಟಾಗಲಿ. ಮಕ್ಕಳನ್ನು ಆರ್ಥಿಕ ಜವಾಬ್ದಾರ ಮಾಡುವುದರಲ್ಲಿ ಇದೇ ಪ್ರಯಾಸ ಅವರದು, ಧನ ವ್ಯವಸ್ಥೆಯಲ್ಲಿ ಎಲ್ಲರೂ ಒಟ್ಟಾಗಲಿ. ದೇಶದ ಮನೆ ಮನೆಯಲ್ಲಿ ಬರೀ ಖಾತೆಯೇ ಅಲ್ಲ, ಖಾತೆಯ ಜೊತೆಗೆ ಆರ್ಥಿಕ ಸೇವೆಗಳು ಸಿಗಲಿ. ಹಣ ಕಳಿಸುವುದು, ಸಾಲ ಪಡೆಯುವುದು, ಎಲ್ಲ ಸೌಲಭ್ಯ ಸಿಗಲಿ.
ವಿದೇಶಿ ಮುದ್ರೆ ಬೇಕಾದರೆ ಇವರು ಕೊಡಿಸುವರು. ಮುಂದುವರಿಯಲಿ ವ್ಯಾಪಾರ ವಿನಿಯೋಜನೆ, ದೈನಂದಿನ ಕುಳುಕೊಳ್ಳುವುದಕ್ಕೆ ಕುಶಲ ವ್ಯವಸ್ಥೆ ಮಾಡುವುದು. ಇದೇ ಉದ್ದೇಶ ಅವರದು, ಇದೇ ಉದ್ದೇಶ ಅವರದು. ರಿಸರ್ವ್ ಬ್ಯಾಂಕ್ ಜೊತೆ ನಿಮ್ಮ ನೇರ ಸಂಬಂಧ ಇಲ್ಲದಿರಬಹುದು, ಆದರೂ ನಾವು ಮಾಡುತ್ತಿರುವುದು ನಿಮ್ಮ ದೈನಂದಿನ ಜೀವನವನ್ನು ಮುಟ್ಟುವುದು ಪ್ರತಿದಿನ. ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ, ರಿಸರ್ವ್ ಬ್ಯಾಂಕಿನ ಕಥೆ ಇದೆ. ಹೋ ಕೇಳಿ ಮಿತ್ರರೇ, ಕೇಳಿ ಮಿತ್ರರೇ, ರಿಸರ್ವ್ ಬ್ಯಾಂಕ್